ಜ್ಯೋತಿಷಿ ಕಮಲಾಕರ ಭಟ್ ಅವರನ್ನು ಬಂಧಿಸಲಾಗಿದೆ. ಕೊಲೆ ಕೇಸ್ನಲ್ಲಿ ದಸ್ತಗಿರಿ ಮಾಡಲಾಗಿದೆ. ಆತ ಬೆಳಗಾವಿಯಲ್ಲಿ ವ್ಯಕ್ತಿಯೊಬ್ಬ ಸಿನಿಮೀಯ ರೀತಿಯಲ್ಲಿ ಕೊಲೆ ಮಾಡಿದ್ದಾನೆ. ಶವದ ಮೇಲೆ ಕಾಲಿಟ್ಟು ಪೊಲೀಸರಿಗೆ ಕರೆ ಮಾಡಿದ್ದಾನೆ. ದಾವಣಗೆರೆಯಲ್ಲಿ ಆಸ್ತಿ ವಿಚಾರಕ್ಕೆ ತಮ್ಮನೇ ಅಣ್ಣನನ್ನ ಕೊಂದು ಮುಗಿಸಿದ್ದಾನೆ. ಕೊಲೆ ಕೇಸ್ನಲ್ಲಿ ಜ್ಯೋತಿಷಿ ಕಮಲಾಕರ ಭಟ್ ಸೇರಿದಂತೆ ಸಹಚರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದಲ್ಲಿ ವಸಂತ ನಾಯಕ್ ಎಂಬಾತನ ಕೊಲೆ ಪ್ರಕರಣದಲ್ಲಿ ಕಮಲಾಕರ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜ್ಯೋತಿಷಿ ಕಮಲಾಕರ ಭಟ್ ಮತ್ತು ಸುಚಿತ್ರ ಎಂಬಾಕೆ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದರು ಎನ್ನಲಾಗಿದೆ. ತಾಯಿಯ ಅಕ್ರಮ ಸಂಬಂಧದ ವಿಚಾರ ತಿಳಿದುಕೊಂಡ ಸುಚಿತ್ರ ಪುತ್ರಿ ಬೇಸರಗೊಂಡಿದ್ದರು. ಈ ವಿಚಾರವನ್ನ ಪುತ್ರಿಯು ತಂದೆ ಮಹೇಶ್ ನಾಯ್ಕಿಗೆ ತಿಳಿಸಿದ್ದರು. ಬಳಿಕ ಮಗಳ ಜೊತೆಗೆ ಪೊಲೀಸ್ ಠಾಣೆಗೆ ಹೋಗಿ ಮಹೇಶ್ ನಾಯಕ್ ದೂರು ನೀಡಿದ್ದರು. ಈ ವಿಚಾರಕ್ಕೆ ಮಹೇಶ್ ನಾಯಕ್, ವಸಂತ ನಾಯಕ್, ಕುಮಾರ್ ಎನ್ನುವವರ ಮೇಲೆ ಕಮಲಾಕರ ಭಟ್ ಸಹಚರರು ಹಲ್ಲೆ ನಡೆಸಿದ್ರು ಎನ್ನಲಾಗಿದೆ. ಗಾಯಗೊಂಡಿದ್ದ ವಸಂತ ನಾಯಕ್ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಮಹೇಶ್ ನಾಯಕ್, ಸುಮಾರ್ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸುಚಿತ್ರಾ, ಕಮಲಾಕರ ಭಟ್, ಸುಚಿತ್ರಾ ತಂದೆ ಲೋಕನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದೆ. ಹಿಂದೂ ಹುಡುಗನ ಜೊತೆ ಹೋಗ್ತಾ ಇದ್ದ ಅನ್ಯ ಕೋಮಿನ ಯುವತಿಯನ್ನ ಅಪ್ರಾಪ್ತರು ಅಡ್ಡಗಟ್ಟಿದ್ದಾರೆ. ತಾವಿಬ್ಬರು ಪರಸ್ಪರ ಸ್ನೇಹಿತರು, ಒಂದೇ ಊರಿನವರು ಅಂತ ಹೇಳಿದ್ರು. ಯುವತಿಯರಿಗೆ ಕಿರುಕುಳ ನೀಡಿದ್ದಾರೆ. ಅಪ್ರಾಪ್ತರನ್ನ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 16ನೇ ದಿನವೂ ಉತ್ಖನನ ನಡೆದಿದೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇಗುಲದ ಬಳಿ ಉತ್ಖನನ ನಡೀತಾ ಇದೆ. ಈವರೆಗೂ 50ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯಾವಶೇಷ ವಸ್ತುಗಳು ಪತ್ತೆಯಾಗಿದೆ. ಇವತ್ತು ಕೂಡ ಪ್ರಾಚ್ಯವಸ್ತುಗಳು ಸಿಗುವ ನಿರೀಕ್ಷೆ ಇದೆ. ಬಾಗಲಕೋಟೆಯಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಟ್ರೈಲರ್ ಪಲ್ಟಿಯಾಗಿದೆ. ಇಂಜಿನ್ ಹುಕ್ ತುಂಡಾಗಿದ್ದರಿಂದ ಟ್ರೈಲರ್ ಖಾಲಿ ಮನೆಗೆ ನುಗ್ಗಿದೆ. ರಸ್ತೆ ಮೇಲೆಲ್ಲ ಕಬ್ಬು ಬಿದ್ದಿದ್ದರಿಂದ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಸ್ಥಳಕ್ಕೆ ದೌಡಾಯಿಸಿದ ಸಂಚಾರಿ ಪೊಲೀಸರು ಕಬ್ಬು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಕೊಡಗು ಜಿಲ್ಲೆಯಲ್ಲಿ ಮರಗಳ ಮಾರಣ ಹೋಮ ಮುಂದುವರೆದಿದೆ. ವೈದ್ಯರೊಬ್ಬರಿಂದಲೇ 2 ಎಕರೆ ಪ್ರದೇಶದಲ್ಲಿದ್ದ ಮರಗಳ ನಾಶವಾಗಿದೆ. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮದಲ್ಲಿ 2 ಎಕರೆ ಭೂಮಿ ಖರೀದಿಸಿದ್ದ ವೈದ್ಯ ಶ್ಯಾಮ್ ಅಪ್ಪಣ್ಣ ಅರಣ್ಯ ಕಂದಾಯ ಇಲಾಖೆ ಅನುಮತಿ ಪಡೆಯದೆ ಮರಗಳನ್ನು ನಾಶ ಮಾಡಿದ್ದಾರೆ. ಮರಗಳನ್ನು ಕಡಿದು ಹಾಕಿ ಅಕ್ರಮವಾಗಿ ಕಾಮಗಾರಿ ಮಾಡಿದ ಆರೋಪದ ಮೇಲೆ ವೈದ್ಯ ಶ್ಯಾಮ್ ಅಪ್ಪಣ್ಣ, ಇದಕ್ಕೆ ಸಹಕರಿಸಿದ ವಿನಯ್ ಸಂದೀಪ್ ಪುಣೆ ಎಂಬುವರ ಮೇಲೆ ಅರಣ್ಯ ಇಲಾಖೆ ಎಫ್ಐಆರ್ ದಾಖಲಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಈ ದಟ್ಟ ಅರಣ್ಯವನ್ನು ನಾಶ ಮಾಡಿ ರೆಸಾರ್ಟ್ ಕೊಟ್ಟುವಂತಹ ಪರಿಪಾಠ ಇವಾಗಲೂ ಕೂಡ ಮುಂದುವರೆದಿದೆ. ಅಂತಹ ಒಂದು ಸ್ಥಳಕ್ಕೆ ನಾನಿಲ್ಲಿ ಬಂದಿದ್ದೇನೆ. ಇದು ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮದ ಫಸ್ಟ್ ಮೊಣ್ಣಂಗೇರಿ, 1ನೇ ಮೊಣ್ಣಂಗೇರಿ ಎಂಬ ಒಂದು ಕುಗ್ರಾಮ. 2 ಎಕರೆಗೂ ಅಧಿಕ ಪ್ರದೇಶವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿ JCB ತಂದು ಬಗ್ದು ಒಂದು ಬಟಾ ಬಯಲು ಮಾಡಿದ್ದಾರೆ. ಇಲ್ಲಿಯೇ ಸ್ಥಳೀಯರೇ ಆಗಿರುವಂತಹ ಒಬ್ಬರು ಶ್ಯಾಮ್ ಅಪ್ಪಣ್ಣ ಎಂಬಂತಹ ವ್ಯಕ್ತಿ ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಆರೋಪ ವ್ಯಕ್ತವಾಗಿದೆ. ಇಲ್ಲಿ ಇದು ಅರಣ್ಯ ಇಲಾಖೆ ಒಂದು ವಿಚಾರ ಏನಂತಂದ್ರೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ಕಡಿದ್ರು ಕೂಡ ಅರಣ್ಯ ಇಲಾಖೆಗೆ ಬಹಳ ತಡವಾಗಿ ಗೊತ್ತಾಗಿದೆ. ಆನಂತರ ಅರಣ್ಯ ಇಲಾಖೆಯವರು ಒಂದು FIR ಕೂಡ ಮಾಡಿದ್ದಾರೆ ಅಂತ ಅವರ ಪ್ರಕಾರ ಕೇವಲ 14 ಮರ ಕಡಿದಿದ್ದಾರೆ. ಆದರೆ ಪ್ರತ್ಯಕ್ಷವಾಗಿ ಇಲ್ಲಿ ಬಂದು ಯಾರು ನೋಡಿದ್ರು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ 50ಕ್ಕೂ ಅಧಿಕ ಮರಗಳನ್ನು ಇಲ್ಲಿ ಕಡಿಯಲಾಗಿದೆ. ಯಾಕಂದ್ರೆ ಮರ ಎಲ್ಲಿದೆ ಅಂತ ಬುಡನೆ ಕಾಣೋದಿಲ್ಲ, ಆ ತರ ಕಡಿದು ಸಾಗಿಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮದ ಬಗ್ಗೆ TV9 ವರದಿ ಪ್ರಸಾರ ಮಾಡುತ್ತಿದ್ದಂತೆ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅನುಮತಿ ಇಲ್ಲದೆ ಮರಗಳನ್ನು ಕತ್ತರಿಸಿದವರ ವಿರುದ್ಧ ಕೇಸ್ ದಾಖಲಾಗಿದೆ. ಗ್ರಾಮದ ರೈತ ರಾಮನಗೌಡ ನೀಡಿದ ದೂರಿನ ಮೇರೆಗೆ ಶ್ರೀನಿವಾಸ ಕನ್ಸ್ಟ್ರಕ್ಷನ್ ಕಂಪನಿ ವಿರುದ್ಧ ಅರಣ್ಯ ಇಲಾಖೆ ಎಫ್ಐಆರ್ ದಾಖಲಿಸಿಕೊಂಡಿದೆ. ಕರ್ನಾಟಕ ಅರಣ್ಯ ಕಾಯ್ದೆಯ ಸೆಕ್ಷನ್ 82, 84, 86ರ ಅಡಿಯಲ್ಲಿ ಕೇಸ್ ದಾಖಲಾಗಿದ್ದು ACF ನಾಗರಾಜ್ ಬಾಳೆಹೊಸೂರು ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಾದ್ಯಂತ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ಆದರೆ ಕಾಡಾನೆ ದಾಳಿ ತಡೆಯಲು ಕ್ರಮ ಕೈಗೊಳ್ಳದ ಅರಣ್ಯ ಇಲಾಖೆ ಮತ್ತು ಸರ್ಕಾರದ ವಿರುದ್ಧ ರೈತರು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿರುವ ಬೇವಿನ ಮರ ಎಲ್ಲರ ಗಮನ ಸೆಳೆದಿದೆ. ಬೇವಿನ ಮರದಿಂದ ಜಿನುಗುತ್ತಿರುವ ಬಿಳಿ ಬಣ್ಣದ ದ್ರಾವಣ ಸಿಹಿಯಾಗಿದೆ. ಪ್ರಕೃತಿಯ ಬೆರಗು ಕಂಡು ಕುರಟ್ಟಿ ಹೊಸೂರು ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ. ರೆಂಬೆ ಕೊಂಬೆಯಿಂದ ಬರುವ ದ್ರಾವಣ ಮರದ ಬುಡಕ್ಕೆ ಬಂದು ಶೇಖರಣೆಯಾಗುತ್ತಿದೆ. ಗಟ್ಟಿಯಾದ ದ್ರಾವಣ ಸೇವಿಸಿದರೆ ವಿಪರೀತ ಸಿಹಿಯಾಗಿದೆ. ಏನ್ ಜೇನುತುಪ್ಪ ತರ ಮೈಸೂರಿನಲ್ಲಿ ಉತ್ತನಹಳ್ಳಿ ಜಾತ್ರೆ ಸಂಭ್ರಮ ಮನೆ ಮಾಡಿದೆ. ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇಗುಲದಲ್ಲಿ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯಲಿದೆ. ಜಾತ್ರೆ ಹಿನ್ನೆಲೆಯಲ್ಲಿ ದೇಗುಲದ ಪ್ರಾಂಗಣವನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರಿಗೆ ಚಿನ್ನದ ಮುಖವಾಡ ಧಾರಣೆ ಮಾಡಲಾಗಿತ್ತು. ಉತ್ಸವ ಮೂರ್ತಿಯನ್ನು ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿತ್ತು. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಹಿಂದಿನ ಅಸಲಿ ಕಹಾನಿ ರಿವೀಲ್ ಆಗಿದೆ. ಬಿಲಿಯನಿಯರ್ ಆಗಿದ್ದ 6 ತಿಂಗಳಲ್ಲೇ ರಾಯ್ ಸಂಪೂರ್ಣ ದಿವಾಳಿಯಾಗಿದ್ರು. ಬರುತ್ತಿದ್ದ ಆದಾಯವೆಲ್ಲ ಶೋಕಿಗೆ ಖರ್ಚು ಮಾಡುತ್ತಿದ್ರು. ಕೊನೆಗೆ ಹಣದ ವ್ಯವಹಾರ ನಿಭಾಯಿಸುವಲ್ಲಿ ವಿಫಲರಾಗಿದ್ರು. ಪ್ರಾಜೆಕ್ಟ್ಗಳ ಸೋಲಿನಿಂದ ಶೋಕಿಯಿಂದ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿದ್ರು. ಹೊಸ ಯೋಜನೆಗಳು ಯಶಸ್ವಿಯಾಗಲಿಲ್ಲ. ಸಂಕಷ್ಟದಲ್ಲಿ ಸಿಲುಕಿ ಕೊನೆಗೆ ಆತ್ಮಹತ್ಯೆಗೆ ಶರಣಾಗಿದ್ದರು ಎಂದು ತಿಳಿದು ಬಂದಿದೆ. ಸಿಜೆ ರಾಯ್ ಆತ್ಮಹತ್ಯೆ ಬಳಿಕ ಮತ್ತೊಬ್ಬ ಉದ್ಯಮಿ ಕೆಜಿಎಫ್ ಬಾಬುವಿಗೆ ಐಟಿ ಭಯ ಶುರುವಾಗಿದೆ. ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಐಟಿ ಅಧಿಕಾರಿಗಳೇ ಕಾರಣ ಎಂದಿದ್ದಾರೆ. ನಾನು 7,000 ಕೋಟಿ ಒಡೆಯನಾದರೂ ನನಗೆ ನೆಮ್ಮದಿ ಇಲ್ಲ. ಐಟಿ ಅಧಿಕಾರಿಗಳ ಚಿತ್ರಹಿಂಸೆಗೆ ನನಗೆ ಜೀವನವೇ ಸಾಕೆನಿಸಿದೆ. ನಾನು ಈ ಹಿಂದೆಯೇ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದೆ. ಆದರೆ ನನ್ನ 3 ಮಕ್ಕಳ ಮುಖ ನೋಡಿ ಸುಮ್ಮನಾದೆ ಎಂದಿದ್ದಾರೆ. ಡಾಕ್ಟರ್ ಸಿದ್ಧಾರ್ಥ್ ಅವ್ರಿಗೆ ಸಹಾಯಕ ಕಾರಣ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು, ಮತ್ತು ಡಾಕ್ಟರ್ ರಾಯ್ ಸತ್ತಿರೋ ಕಾರಣ ಇನ್ಕಮ್ ಟ್ಯಾಕ್ಸ್ನವರು. ನಾಳೆ ನಾನು ಸತ್ರೇನು ಅದಕ್ಕೆ ಕಾರಣ ಇನ್ಕಮ್ ಟ್ಯಾಕ್ಸ್ನವರೇ. ನನಗೂ ಇದು ಮೂರನೇ ಇದು. ನಾನು ಒಂದು ದಿವಸ ಸತ್ತರೆ ನನಗೆ ಯಾರಿಲ್ಲ, ನನಗೆ ಯಾರ್ಯಾರು ನೋಟಿಸ್ ಕೊಟ್ಟು ನನಗೆ ಹಿಂಸೆ ಕೊಟ್ಟಿದ್ದಾರೆ, ಯಾರ್ಯಾರು ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನಾನು ಸೂಸೈಡ್ ನೋಟ್ ಬರೆದೇ ಸಾಯ್ತೀನಿ. ಇದು ಸತ್ಯ. ಸಿಜೆ ರಾಯ್ದು ಬೇರೆ ಏನೂ ಇರೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಟಾರ್ಚರಿಂದಾನೆ ಆ ಅಪ್ಪ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇದು ಸತ್ಯ. ಬೇರೆ ಏನು ಎನ್ಕ್ವೈರಿ ಮಾಡಿದ್ರೂ ಏನು ಅವನ ಆಫೀಸಲ್ಲಿ ಸಿಗೋದಿಲ್ಲ. ಗುತ್ತಿಗೆದಾರರ ಸಂಘದಿಂದಲೇ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷ ಜಗನ್ನಾಥ ಜಿ ಶಿವಾಜಿ ಹಾಗೂ ನಿರ್ದೇಶಕ ಎಚ್ಆರ್ ಚಿಂಚೋಳಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಲಾಗಿದೆ. ಸಣ್ಣ ಗುತ್ತಿಗೆದಾರರ ಬಳಿ 3% ಕಮಿಷನ್ ವಸೂಲಿ ಮಾಡಿದ್ದಾರೆ. ಈ ಸಂಬಂಧ ಆಡಿಯೋ ವೈರಲ್ ಆಗಿದೆ. ನಾವು ಸಣ್ಣರು ಹಿಡ್ಕೊಂಡು ಅವ್ರಿಗೆ ಏನೇನು ನಾವು ಹೊರಗಿನವರಲ್ಲಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ನಾವು ಪಾರ್ಟಿ ನೋಡೋಕೆ ನಾ ಇಂಡಿಪೆಂಡೆಂಟ್ ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂದ್ಸಲ. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂದಾರ. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತ ಬರ್ತಿಲ್ಲ ನಾವು. ಗುತ್ತಿಗೆದಾರರಿಂದ ಕಮಿಷನ್ ವಸೂಲಿ ಮಾಡುತ್ತಿದ್ದ ಆರೋಪಕ್ಕೆ ತಲೆದಂಡವಾಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್, ಸಂಘದ ಸಂಘಟನಾ ಕಾರ್ಯದರ್ಶಿ ಹಣಮಂತ ಚಂಚಲಿ ಅವರನ್ನ ಸಂಘದಿಂದ ಸಸ್ಪೆಂಡ್ ಮಾಡಲಾಗಿದೆ. ಕಮಿಷನ್ ಕೇಳಿದ್ದಕ್ಕೂ ಅಸೋಸಿಯೇಷನ್ಗೂ ಯಾವುದೇ ಸಂಬಂಧವಿಲ್ಲ. ಇದು ಖಾಸಗಿ ಸ್ಥಳದಲ್ಲಿ ನಡೆದಿರುವಂತಹ ಘಟನೆಯಾಗಿದೆ. ಸತ್ಯಾಂಶ ತಿಳಿಯಲು ಸಮಿತಿ ರಚನೆ ಮಾಡಲಾಗಿದೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ತಿಳಿಸಿದ್ದಾರೆ. ವಿರೋಧ ಪಕ್ಷ ನಾಯಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ನಿಜವಾಗ್ಲೂ ಯಾವ ಪರ್ಸೆಂಟೇಜು ನಾವು ಹೇಳಿಲ್ಲ, ನೀವೇ ಸಾಕ್ಷಿ. ಅದಕ್ಕೆ ನಾವು ಯಾವುದು ಹೇಳಿಲ್ಲ, ಹೇಳೋದು ಇಲ್ಲ, ಮುಂದೆ ಇಲ್ಲ. ಅವ್ರವ್ರ ರಾಜಕೀಯೇತರಿಗೆ ಮಾತುಗಳಿಗೆ ನಮ್ಮನ್ನು ಬಲಿ ಕೊಡಬಾರ್ದು. ಅವರು ಇಲ್ಲಿ ವಿಶ್ವಾಸ ಇದೆ. ನಾವು ಕಮಿಷನ್ ಆರೋಪ ಇಲ್ಲ ಅಂತ ಹೇಳಲ್ಲ, ಇದೆ. ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಬಟ್ ಆದರೆ 40%, 60%, 80% ನೆವರ್ ನೋ ಚಾನ್ಸ್. ಯಾಕಂದರೆ ನಾವೆಲ್ಲ 25 ವರ್ಷದಿಂದ ಕೆಲಸ ಮಾಡ್ಕೊಂಬರ್ತಿದ್ದೀವಿ. ನಾವು ಗುಣಮಟ್ಟದ ಕೆಲಸ ಮಾಡ್ತೀವಿ, ಟೈಮ್ ಬೌಂಡ್ ಕೆಲಸ ಮಾಡ್ತೀವಿ. ಆ ಥರ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಹುಡುಗಿ ವಿಚಾರಕ್ಕೆ ಹುಡುಗರ ನಡುವೆ ಗಲಾಟೆ. ಸೀರಿಯಲ್ ಸೆಟ್ ಅಂಗಡಿಗೆ ಕನ್ನ ಹಾಕಿದ ಕಳ್ಳರು. ಏರ್ಪೋರ್ಟ್ ರನ್ವೇಗೆ ನುಗ್ಗಿದ ಬೀದಿ ನಾಯಿ. ಮುಂದೇನಾಯಿತು ನೋಡೋಣ ಬನ್ನಿ.
ಕಲಬುರಗಿ ಜಿಲ್ಲೆಯಲ್ಲಿ ಅಂಬಿಗರ ಚೌಡೆಯ ಫಲಕದ ಮುಂದೆ ಬೂದಿ ಚೆಲ್ಲಿದ ಅನ್ಯ ಕೋಮಿನ ಮಹಿಳೆ ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಜೇವರ್ಗಿ ತಾಲೂಕಿನ ಹಿಪ್ಪರ್ಗ ಎಸ್ಎನ್ ಗ್ರಾಮದಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಕೈಗೊಂಡಿವೆ. ಕೂಡಲೇ ಅಧಿಕಾರಿಗಳು ಆಗಮಿಸಬೇಕು, ಬೂದಿ ಚೆಲ್ಲಿದ ಮಹಿಳೆಯನ್ನ ಬಂಧಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ರಾಯಚೂರಿನ ಸರ್ಕಾರಿ ಶಾಲೆಯಲ್ಲಿ ವಿದ್ಯುತ್ ಶಾಕ್ನಿಂದ ವಿದ್ಯಾರ್ಥಿನಿ ಸಾವಿಗೀಡಾದ ಪ್ರಕರಣದಲ್ಲಿ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ. ಹೆಚ್ಚುವರಿ ಮುಖ್ಯ ಶಿಕ್ಷಕ ಪರಸಪ್ಪ ಮೈಲಾರಪ್ಪ ಛಲವಾದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯಲೋಪ, ಬೇಜವಾಬ್ದಾರಿ ತೋರಿದ ಆರೋಪದಡಿ ಪರಸಪ್ಪರನ್ನ ಸಸ್ಪೆಂಡ್ ಮಾಡಿ ರಾಯಚೂರು ಡಿಡಿಪಿಐ ಕೆಡಿ ಬಡಿಗೇರ್ ಆದೇಶ ಹೊರಡಿಸಿದ್ದಾರೆ. ಕುರುಕುಂದ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದ್ದ ಈ ಘಟನೆಯಲ್ಲಿ 5ನೇ ತರಗತಿ ವಿದ್ಯಾರ್ಥಿನಿ ತನುಶ್ರೀ ಮೃತಪಟ್ಟಿದ್ಲು. ಘಟನೆ ಸಂಬಂಧ ತುರ್ವಿಹಾಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬೆಂಗಳೂರಿನಲ್ಲಿ ಸೀರಿಯಲ್ ಸೆಟ್ ಅಂಗಡಿಗೆ ಕನ್ನ ಹಾಕಲಾಗಿದೆ. ವಿದ್ಯಾಪೀಠದ ಬಳಿ ಇರುವ ಅಂಗಡಿಯಲ್ಲಿ ಕಳ್ಳತನ ನಡೆದಿದೆ. ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ನಲ್ಲಿ ಬಂದ ಕಳ್ಳರು ಸೀರಿಯಲ್ ಸೆಟ್ ಮತ್ತು ಶಾಮಿಯಾನ ಅಂಗಡಿಗೆ ನುಗ್ಗಿ ಸುಮಾರು 1 ಲಕ್ಷ ಮೌಲ್ಯದ ವಸ್ತುಗಳನ್ನು ಹೊತ್ತೊಯ್ದಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ವಾಯುವಿಹಾರಕ್ಕೆ ತೆರಳಿದ್ದ ಮಹಿಳೆಯ ಸರ ದರೋಡೆಯಾಗಿದೆ. ಮಾಚೋಹಳ್ಳಿಯ ವೃಕ್ಷೋದ್ಯಾನವನದಲ್ಲಿ ಚಾಕು ತೋರಿಸಿ ಮಹಿಳೆಯ 5 ಲಕ್ಷ ಮೌಲ್ಯದ 36 ಗ್ರಾಂ ಚಿನ್ನದ ಸರ ದೋಚಿದ್ದಾರೆ. ಸರ ಎಳೆದಿದ್ರಿಂದ ಮಹಿಳೆಯ ಕುತ್ತಿಗೆಗೂ ಗಾಯವಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ದರೋಡೆ ಹಿನ್ನೆಲೆ ಉದ್ಯಾನವನವನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಬೆಂಗಳೂರು ನಗರದಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ನಸುಕಿನ ಜಾವ 2 ಗಂಟೆ ಸುಮಾರಿಗೆ ಅಂಜನಾಪುರದ 7ನೇ ಬ್ಲಾಕ್ ರಸ್ತೆಯಲ್ಲಿ ಚಿರತೆ ಸಂಚರಿಸಿದೆ. ತುರಹಳ್ಳಿ ಅರಣ್ಯ ಪ್ರದೇಶದಿಂದ ಚಿರತೆ ಬಂದಿರುವ ಶಂಕೆ ವ್ಯಕ್ತವಾಗಿದೆ. ಚಿರತೆ ಪ್ರತ್ಯಕ್ಷ ವಿಚಾರ ತಿಳಿತಾ ಇದ್ದಂತೆ ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟದಲ್ಲಿ ನಂದಿನಿ ಹಾಲಿನ ಬೂತ್ನಲ್ಲಿ ಕಳ್ಳತನವಾಗಿದೆ. ಮೈಲಸಂದ್ರದ SRY ಲೇಔಟ್ನಲ್ಲಿರುವ ಚಂದ್ರಶೇಖರ್ ಎಂಬುವರಿಗೆ ಸೇರಿದ ಬೂತ್ನ ಗಲ್ಲಾಪೆಟ್ಟಿಗೆಯಲ್ಲಿದ್ದ 32,000 ರೂಪಾಯಿ ನಗದನ್ನ ಕಳ್ಳರು ದೋಚಿದ್ದಾರೆ. ಭಾನುವಾರ ಬೆಳಗ್ಗೆ 10:28 ಸಮಯಕ್ಕೆ ಮಾಲೀಕ ಚಂದ್ರಶೇಖರ್ ಉಪಹಾರ ಸೇವಿಸುವುದಕ್ಕೆ ಮನೆಗೆ ತೆರಳಿದ್ರು. ದ್ವಿಚಕ್ರ ವಾಹನದಲ್ಲಿ ಬಂದ ಕಳ್ಳರು ಅಂಗಡಿಯಲ್ಲಿ ಯಾರೂ ಇಲ್ಲದೇ ಇರುವುದನ್ನು ಗಮನಿಸಿ ಹಣ ಎಗರಿಸಿದ್ದಾರೆ. ತಿಂಡಿ ಸೇವಿಸಿ ಮಾಲೀಕ ಚಂದ್ರಶೇಖರ್ ಅಂಗಡಿಗೆ ಬಂದು ಗಲ್ಲಾಪೆಟ್ಟಿಗೆ ನೋಡಿದ್ರೆ ಹಣವೇ ಇಲ್ಲ. ಸಿಸಿಟಿವಿ ಪರಿಶೀಲಿಸಿದರೆ ಕಳ್ಳತನ ಬೆಳಕಿಗೆ ಬಂದಿದೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ರನ್ವೇಗೆ ಬೀದಿ ನಾಯಿಗಳು ನುಗ್ಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಟರ್ಮಿನಲ್ 2ರಲ್ಲಿ ಶ್ವಾನಗಳ ಓಡಾಟದಿಂದಾಗಿ ವಿಮಾನ ನಿಲ್ದಾಣದ ಸಿಬ್ಬಂದಿ ಆತಂಕಗೊಂಡಿದ್ರು. ನಾಯಿಗಳನ್ನು ಹಿಡಿಯಲು ಸಿಬ್ಬಂದಿ ಹರಸಾಹಸ ಪಡಬೇಕಾಯಿತು. ವಿಮಾನ ಲ್ಯಾಂಡ್ ಆಗದ ಕಾರಣ ಯಾವುದೇ ಅವಘಡ ಆಗಲಿಲ್ಲ. ಶಿವಮೊಗ್ಗ ಜಿಲ್ಲೆಯ ಸಾಗರ ಮಾರಿಕಾಂಬಾ ದೇವಿಯ ಜಾತ್ರೆ ಆರಂಭ ಆಗಿದೆ. ಫೆಬ್ರವರಿ 11ರವರೆಗೆ ನಡೆಯಲಿರುವ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ರಾತ್ರಿಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿ ದರ್ಶನ ಪಡೆದಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿಗೆ ದೃಷ್ಟಿ ಇಡೋದು, ಮಾಂಗಲ್ಯ ಧಾರಣೆ ನಡೆಯಿತು. ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಮಂಗಳ ದ್ರವ್ಯ ತರಲಾಯಿತು. ದೇವಿಯ ತವರು ಮನೆಯಲ್ಲಿ ಉತ್ಸವ ಮೂರ್ತಿಗೆ ಆಭರಣ ತೊಡಿಸಿ ಪೂಜೆ ಸಲ್ಲಿಸಲಾಯಿತು. ನಂತರ ಭಕ್ತರಿಗೆ ದೇವಿ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ದುನಿಯಾ ವಿಜಯ್ ಅಭಿನಯದ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ತೆರಿಗೆ ವಿನಾಯಿತಿ ಕೊಡುವಂತೆ ಸೂಚನೆ ಕೊಟ್ಟಿದೆ. ಚಿತ್ರಕ್ಕೆ ತೆರಿಗೆ ವಿನಾಯಿತಿ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಸಾಮಾಜಿಕ ಅಸಮಾನತೆ, ಜಾತಿ ಶೋಷಣೆ ವಿಷಯವಿರುವ ಚಿತ್ರಕ್ಕೆ ತೆರಿಗೆ ವಿನಾಯಿತಿ ನೀಡಬೇಕು ಅಂತ ನಟ ದುನಿಯಾ ವಿಜಯ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. ಧಾರವಾಡದಲ್ಲಿ ರಸ್ತೆ ಮೇಲೆ ನಿಲ್ಲಿಸಲಾಗ್ತಿದ್ದ 18 ದ್ವಿಚಕ್ರ ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಪಿಬಿ ರಸ್ತೆಯಲ್ಲಿರುವ ಇವಿ ಸರ್ವಿಸ್ ಸೆಂಟರ್ನವರು ದ್ವಿಚಕ್ರ ವಾಹನಗಳನ್ನು ಫುಟ್ಪಾತ್ ಮೇಲೆ ನಿಲ್ಲಿಸುತ್ತಿದ್ರು. ಇದರಿಂದಾಗಿ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗಿತ್ತು. ನೋಟಿಸ್ ಕೊಟ್ಟರೂ ಸರ್ವಿಸ್ ಸೆಂಟರ್ನಿಂದ ಯಾವುದೇ ಸ್ಪಂದನೆ ಸಿಗದ ಕಾರಣ ಫುಟ್ಪಾತ್ ಮೇಲೆ ನಿಲ್ಲಿಸಿದ್ದ ಬೈಕ್ಗಳನ್ನು ಸಂಚಾರಿ ಪೊಲೀಸರು ಹೊತ್ತೊಯ್ದಿದ್ದಾರೆ.